ಕುಶಾಲನಗರ ಕೊಪ್ಪ ಗಡಿಭಾಗದ ಕಾವೇರಿ ದೇಗುಲದಲ್ಲಿ ಬಾರವಿ ಕನ್ನಡ ಅಭಿಮಾನಿ ಸಂಘದ ವತಿಯಿಂದ ಮಾಘ ಹುಣ್ಣಿಮೆ ಅಂಗವಾಗಿ ಪೂಜಾ ಕಾರ್ಯಕ್ರಮ ಜರುಗಿತು. ಕಾವೇರಿ ಪ್ರತಿಮೆಗೆ ಹಾಲು, ತುಪ್ಪ, ಜೇನು, ಎಳನೀರು, ಅರಿಶಿನ, ಕುಂಕುಮಗಳಿಂದ ಅಭಿಷೇಕ ಮಾಡಲಾಯಿತು. ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಆರತಿ ಬೆಳಗಲಾಯಿತು. ಕೌಶಿಕ್, ಸುನಂದ ಕುಟುಂಬಸ್ಥರು ಕಾವೇರಿ ಮಾತೆಗೆ ವಸ್ತ್ರವನ್ನ ವಿತರಿಸಿದರು. ಈ ಸಂದರ್ಭ ಬೆಂಗಳೂರಿನ ಜೈ ಹಿಂದ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವ್ಯವಸ್ಥಾಪಕ ಜಯಪ್ರಕಾಶ್ ಮಾತನಾಡಿ, ನಾಡಿನ ಜೀವನಾಡಿಯಾಗಿರುವ ಕಾವೇರಿ ನದಿ ಕೋಟ್ಯಂತರ ಜನರಿಗೆ ನೀರುಣಿಸುವ ಕೃಷಿ ನೀರಾವರಿಗೆ ಒದಗುವ ಮಹಾತಾಯಿ. ಹಾಗಾಗಿ ಜನಮಾನಸದಲ್ಲಿ ಆಕೆಗೆ ಪೂಜನೀಯ ಸ್ಥಾನವಿದೆ ಎಂದರು. ಪ್ರತಿಯೊಬ್ಬರಲ್ಲೂ ನಾನು ಏನು ಕೇಳ್ಕೊಳ್ಳೋದೇನೆಂದರೆ, ಈ ಕಾವೇರಿ ನಮ್ಮ ಒಂದು ಕೊಡಗಿಗೆ ಮಾತ್ರ ಅಲ್ಲ, ಈ ಕಾವೇರಿ ನದಿನ ನಂಬಿಕೊಂಡು ಬೆಂಗಳೂರು, ಮೈಸೂರು, ಹಲವಾರು ಜಿಲ್ಲೆಗಳು ಕಾವೇರಿ ನೀರನ್ನು ನಂಬಿಕೊಂಡು ಬದುಕಿದೆ. ಮತ್ತು ಎಷ್ಟೋ ಬರೀ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಸಹ ಕಾವೇರಿ ನದಿನ ನಾವು ನಂಬಿದ್ದೀವಿ. ಕಾವೇರಿ ನದಿ ಇಲ್ಲ ಅಂದರೆ ಬೆಂಗಳೂರಲ್ಲಿ ನಮಗೆ ನೀರೇ ಇಲ್ಲ. ಸೊ ಕಾವೇರಿ ನಮಗೆ ಕೊಡಗಲ್ಲಿ ಕಡಿಮೆ ಮಳೆ ಆದರೆ ನಮಗೆ ಬೆಂಗಳೂರಲ್ಲಿ ನಮಗೆ ಬಹಳಷ್ಟು ತೊಂದರೆಗಳಾಗುತ್ತೆ. ಸೊ ಇತ್ತೀಚೆಗೆ ಜನಗಳು ಇದನ್ನು ಒಂದು ಪಲ್ಯೂಟ್ ಮಾಡ್ತಾ ಇದ್ದಾರೆ. ಈ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳು ಸಹ ನೀರನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಯೋಚನೆ ಮಾಡಬೇಕು ನಾವೀಗ. ಸೊ ಅದು ತುಂಬ ಒಂದು ಪಲ್ಯೂಟ್ ಆಗ್ತಾ ಇದೆ. ಟೂರಿಸಮ್ ಜಾಸ್ತಿ ಇದೆ ನಮ್ಮ ಕೊಡಗು ಜಿಲ್ಲೆಗೆ. ಬಂದು ಅನೇಕ ಜನ ಬರ್ತಾರೆ. ಕೊಡಗಿಗೆ ಪ್ರೀತಿ ಇದೆ, ಇಷ್ಟ ಇದೆ, ಕೊಡಗು ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಇದ್ದು ಒಂದು 2 ದಿನ ಒಂದು ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡಿ ನಾವು ಹೊರಟು ಹೋಗೋಣ ಅಂತ ಅನೇಕ ಆಂಧ್ರ, ತಮಿಳುನಾಡು, ಕೇರಳ ಅಥವಾ ಬೆಂಗಳೂರಿಂದ ಅನೇಕ ಜನ ಬೇರೆ ಟೂರಿಸಮ್ ಕೊಡಗಿಗೆ ಬರ್ತಾರೆ. ಆದರೆ ದಯವಿಟ್ಟು ಬಂದು ಈ ಒಂದು ನೇಚರ್ನ ಎಂಜಾಯ್ ಮಾಡಿ. ಸೊ ದಯವಿಟ್ಟು ಹೋಗಿ, ಬಟ್ ದಯವಿಟ್ಟು ಪಲ್ಯೂಟ್ ಮಾಡಬೇಡಿ. ಸೊ ಪ್ಲಾಸ್ಟಿಕ್ನ ಎಸೆಯೋದು, ನೀರನ್ನು ಗಲೀಜುಗಳನ್ನ ಎಸೆಯೋದು, ಪ್ಲಾಸ್ಟಿಕ್ ಎಸೆಯೋದು, ಅದನ್ನು ನೀರನ್ನು ಇವತ್ತು ಕನ್ಸ್ಯೂಮ್ ಮಾಡೋದಕ್ಕೆ ಜನಗಳಿಗಾಗಲಿ ಅಥವಾ ಪ್ರಾಣಿಗಳಿಗಾಗಲಿ ನಿಜವಾಗ್ಲೂ ಕಷ್ಟ ಆಗ್ತಿದೆ. ಈ ಒಂದು 6-7 ವರ್ಷದಿಂದ ತುಂಬ ಫ್ಲಡ್ ಆಯಿತು. ಕಾವೇರಮ್ಮನಿಗೆ ಮುನಿಸ್ಕೊಂಡು ಸಾಕಷ್ಟು ತೊಂದರೆಗಳಾಯಿತು. ಸೊ ಅದಾದ ನಂತರ ಇಲ್ಲಿವರೆಗೂ ಒಂದು 7-8 ವರ್ಷದಿಂದ ಏನೂ ತೊಂದರೆ ಇಲ್ಲ. ಸೊ ಉದ್ಯಮಿ ನಿರ್ಮಲಾ ಕಾರ್ಯಪ್ಪ ಮಾತನಾಡಿ, ಕಾವೇರಿ ನಾಡಿಗೆ ಮಾತ್ರ ಸ್ವರೂಪಿಣಿ, ಕೋಟ್ಯಂತರ ಜನರ ಜೀವನಾಡಿಯಾಗಿ ಹರಿಯುವ ಜೀವನದಿ ಎಂದರು. ಪ್ರತಿ ತಿಂಗಳು ಹುಣ್ಣಿಮೆ ಬಂದಾಗ ಬಾರವಿ ಬ್ರದರ್ಸ್ ಅಸೋಸಿಯೇಷನ್ ಅವರು ಹುಣ್ಣಿಮೆಯನ್ನು ಇಲ್ಲಿ ಕಾವೇರಿ ಸ್ಟ್ಯಾಚ್ಯೂ ಹತ್ರ ಆಚರಿಸ್ತಾರೆ. ಸೊ ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ ಜನರು. ಹಾಗೆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಒಂದು ರಿಕ್ವೆಸ್ಟ್ ಎಲ್ಲರ ಹತ್ರ ಏನಂದರೆ, ಕಾವೇರಿ ರಿವರ್ ಇವಾಗ ಇತ್ತೀಚೆಗೆಲ್ಲ ಪೊಲ್ಯೂಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳ್ತಾ, ಇವಾಗ ಎಲ್ಲರೂ ಕಾವೇರಿ ನದಿಯಲ್ಲಿ ವೇಸ್ಟೇಜನ್ನು ಎಸೆದೇ ಇದ್ದಾರೆ. ಲೈಕ್ ಟೂರಿಸ್ಟ್ ಅವರೆಲ್ಲ ಬಂದು ಪೊಲ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಕೊಡಗಲ್ಲಿ ಬಂದು ಕಾವೇರಿ ವಾಟರ್ನ ಕ್ಲೀನಾಗಿಟ್ಟು ವೇಸ್ಟೇಜ್ ಏನನ್ನ ಅಲ್ಲಿಗೆ ಬಿಸಾಡದಂತೆ ಇಟ್ಕೊಂಡು ದಯವಿಟ್ಟು ಎಲ್ಲರಲ್ಲಿ ಏನಂತ ಮನವಿ ಮಾಡ್ಕೊಳ್ತೀನಿ ಅಂದರೆ, ಕಾವೇರಿ ರಿವರ್ನ ಸ್ವಚ್ಛತೆಯಿಂದ ಕಾಪಾಡಿ ಮಲಿನದಿಂದ ಮುಕ್ತಗೊಳಿಸ್ಕೊಳ್ಳಿ. ಈ ಸಂದರ್ಭ ಬಾರವಿ ಕನ್ನಡ ಸಂಘದ ಪ್ರಮುಖರಾದ ಬಬೀಂದ್ರ ಪ್ರಸಾದ್, ವಿಜಯೇಂದ್ರ ಪ್ರಸಾದ್, ರವೀಂದ್ರ ಪ್ರಸಾದ್, ರಾಜರಾಜೇಶ್ವರಿ, ಚಂದ್ರು, ಸೋಮಶೇಖರ್ ಮತ್ತಿತರರು ಪಾಲ್ಗೊಂಡಿದ್ದರು.